ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕುಟುಂಬದ ವಾತಾವರಣ ಚೆನ್ನಾಗಿರುತ್ತೆ. ಮನೆಯಲ್ಲಿ ನೀವು ಕೂಡ ಸಮಾಧಾನವಾಗಿದ್ದು ಎಲ್ಲ ಸಂತೋಷಗಳಲ್ಲಿ ಭಾಗಿಗಳಾಗಿ ಆ ಒಂದು ಆನಂದವನ್ನು ಅನುಭವಿಸ್ತಕ್ಕಂತಹ ಯೋಗ ನಿಮಗಿರೋದ್ರಿಂದ ಅದರ ಸದುಪಯೋಗ ಆಗಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ನಿಮ್ಮ ಸ್ವಭಾವ ಶಾಂತವಾಗಿದ್ದರೆ ಬಹಳ ಮುಖ್ಯವಾದಂತಹ ಕೆಲವು ವಿಚಾರಗಳು ಚರ್ಚೆಗೆ ಬರುತ್ತೆ, ನಿರ್ಧಾರಗಳಾಗತ್ತೆ. ಅದು ಬಹಳ ಮುಖ್ಯವಾದಂಥದ್ದು. ಮಾನಸಿಕವಾದಂತಹ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಸಂತೋಷ ಪಡಬೇಕಾದಂತಹ ಸಂದರ್ಭದಲ್ಲಿ ಬೇರೆ ವಾದ ವಿವಾದಗಳಿಗೆ ಅವಕಾಶಗಳು ಆಗದೇ ಇರುವ ಹಾಗೆ ಗಮನಿಸಬೇಕಾಗತ್ತೆ. ಅಕಸ್ಮಾತ್ತಾಗಿ ಸಾಧು ಸಂತರ, ಯೋಗಿಗಳ, ಗುರುಗಳ, ಸಜ್ಜನರ, ವಿಶೇಷವಾಗಿ ಸಾಧನೆಯನ್ನು ಮಾಡಿರತಕ್ಕಂತಹ ವ್ಯಕ್ತಿಗಳ ಸಂಪರ್ಕ, ದರ್ಶನ ಯಾವುದು ಬೇಕಾದರೂ ನಿಮಗೆ ಆಗುವಂತಹ ಸೂಚನೆಗಳಿದೆ. ಅದು ನಿಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ನೀವು ಭಾವಿಸಬೇಕಾದಂಥದ್ದು. ಪ್ರೇಮಿಗಳಲ್ಲಿ ಉದ್ವಿಗ್ನತೆ ಉಂಟಾಗತ್ತೆ. ತಾಳ್ಮೆ ಇದ್ದರೆ ಒಳಿತು ಅಂತ ಹೇಳಬೇಕು. ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೀತಕ್ಕಂತಹ ಅವಕಾಶವೂ ಕೂಡ ನಿಮಗೆ ದೊರಕಬಹುದು. ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಸತ್ಫಲಗಳು ಯಾವುದಿದೆ ಅದೆಲ್ಲವೂ ಕೂಡ ನಿಮ್ಮ ಪರವಾಗಿ ನಿಮಗೆ ದೊರಕಲಿ ಅನ್ನುವಂಥದ್ದು ಶುಭವಾಗಿ. ವೃಷಭರಾಶಿ. ಯಾರೋ ಅಪರಿಚಿತ ವ್ಯಕ್ತಿ ನಿಮಗೆ ಮೋಸವನ್ನು ಮಾಡಬೇಕು ಅಂತ ಹೇಳಿ ಕಾಯ್ತಾ ಇರಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅನುಮಾನ ಬಂದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರವನ್ನು, ವ್ಯಾಪಾರಾದಿಗಳನ್ನು ಮಾಡಬೇಡಿ ಅನ್ನುವಂಥದ್ದು ಗಮನಿಸಬೇಕಾಗಿರುತ್ತೆ. ಹೊಸ ವ್ಯಾಪಾರ, ವ್ಯವಹಾರ ಇತ್ಯಾದಿಗಳನ್ನು ಮಾಡಬೇಕು ಅಂತಕ್ಕಂತಹ ಉತ್ಸಾಹ ಮನಸ್ಸಿನಲ್ಲಿ ಬರುತ್ತೆ. ಅದಕ್ಕೋಸ್ಕರ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಆಗಬಹುದು ಅಂತ ಅರ್ಥ. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ನೀವು ಕಾಣ್ತೀರಿ. ಮನೆಯಲ್ಲಿ ಮಾತೆಯರು ಒಂದು ರೀತಿಯಲ್ಲಿ ಮೋಸಕ್ಕೋ ವಂಚನೆಗೋ ಒಳಗಾಗ್ತಕ್ಕಂಥದ್ದು, ಏನೋ ವ್ಯಾಪಾರವನ್ನು ಮಾಡಲಿಕ್ಕೆ ಹೋಗಿ ಅದರಿಂದ ನಷ್ಟವನ್ನು ಮಾಡಿಕೊಳ್ತಕ್ಕಂಥದ್ದು ಅಲ್ಲಿ ಸೂಚ್ಯವಾಗಿ ಕಾಣ್ತಾ ಇದೆ. ಕೆಲವರ ಮಾತಿನಿಂದ ನಿಮ್ಮ ನಿತ್ಯ ಜೀವನದಲ್ಲಿ ಪರಿವರ್ತನೆಯಾಗತ್ತೆ. ಅದು ಧನಾತ್ಮಕವಾಗಿ ಪರಿವರ್ತನೆ ಆಗಿಬಿಟ್ರೆ ಬಹಳ ಒಳಿತು ಅಂತ ಹೇಳಿ ಅಪೇಕ್ಷೆ ಪಡಬಹುದು. ನಿಮ್ಮ ಹೊಟ್ಟೆ ನೋವಿನ ಸಮಸ್ಯೆ ಹಿಂದಿನಿಂದಲೂ ಇದ್ದಂಥದ್ದು ಸ್ವಲ್ಪ ಹೆಚ್ಚಾಗಿಯೇ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳು ಬಿದ್ದು ಗಾಯವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಇರತಕ್ಕಂತಹ ಎಲ್ಲ ಕೆಟ್ಟ ಫಲಗಳು ದೂರವಾಗಲಿ, ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಕ್ಕಲಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಜೀವನ ಶೈಲಿ, ಸ್ವಭಾವ ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಕ್ಷೇತ್ರಕ್ಕೆ, ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಪರಿಶ್ರಮವನ್ನು, ಅಭ್ಯಾಸವನ್ನು ಮಾಡಿ ಉತ್ತಮದ ಫಲಿತಾಂಶದ ನಿರೀಕ್ಷೆಯನ್ನು ನೀವು ಮಾಡಬಹುದು ಅಂತಕ್ಕಂಥದ್ದು. ಯಾವುದೇ ರೀತಿಯ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಇದು ದೊಡ್ಡ ತಪ್ಪಾಗುತ್ತೆ. ಯಾಕೆ ಅಂತಂದರೆ ಆಲಸ್ಯ ಅನ್ನುವಂಥದ್ದು ಮನಸ್ಸಿಗೆ ಬಂದುಬಿಟ್ರೆ ಅದು ನಮ್ಮನ್ನು ಯಾವ ಕೆಲಸವನ್ನೂ ಕೂಡ ಮಾಡಲಿಕ್ಕೆ ಬಿಡುವುದಿಲ್ಲ. ಜೊತೆಗೆ ದೊಡ್ಡದಾದಂತಹ ನಷ್ಟ ಅಂತಂದರೆ ಸಮಯ ವ್ಯರ್ಥ ಆಗುವಂಥದ್ದು. ಅದು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಸರಿದೂಗಿಸೋಕ್ಕೆ ಆಗದೇ ಇರತಕ್ಕಂಥದ್ದಾಗತ್ತೆ. ಎಚ್ಚರಿಕೆ ಇರಲಿ. ಸಂಬಂಧಿಕರು, ಸ್ನೇಹಿತರು ಯಾರು ಬೇಕಾದರೂ ಆಗ್ಬೋದು, ನಿಮ್ಮನ್ನು ಭೇಟಿ ಮಾಡ್ಬೋದು, ನಿಮ್ಮ ಮನೆಗೆ ಬರಬಹುದು. ಇದರಿಂದ ಮನಸ್ಸಿಗೆ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಸಾಕು ಪ್ರಾಣಿಗಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾಗುತ್ತೆ. ಮನಸ್ಸಿಗೆ ತುಂಬ ನೋವಾಗುತ್ತೆ, ಬೇಸರವಾಗುತ್ತೆ. ಯಾಕೆ ಅಂತಂದರೆ ಆ ಪ್ರಾಣಿಗಳಿಗೆ ಏನಾಗ್ತಾ ಇದೆ ಅಂತ ಹೇಳ್ಕೊಳ್ಳೋಕೆ ಗೊತ್ತಾಗೋದಿಲ್ಲ. ವೈದ್ಯರ ಸಲಹೆಯಿಂದ ನಮಗೆ ಅದು ಗೊತ್ತಾಗಬೇಕಾದಂಥದ್ದು. ಅದು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಕುಟುಂಬದವರಿಗೆ, ಸಂಬಂಧಿಕರಿಗೆ
ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಆತಂಕ ಇರುತ್ತೆ, ನಿಮಗೇನೋ ಆಗಿಬಿಡುತ್ತೆ ಅನ್ನುವಂತಹ ರೀತಿಯಲ್ಲಿ ಮನೆಯವರು ವರ್ತಿಸ್ತಾರೆ ಎನ್ನುವಂಥದ್ದು. ಸಹೋದ್ಯೋಗಿಗಳು, ಅಕ್ಕಪಕ್ಕದವರು ಇವರೆಲ್ಲ ಸಮಾಧಾನವಾಗಿರುವಂತೆ ನೀವು ನಡ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಅಪರಿಚಿತ ವ್ಯಕ್ತಿಗಳ ಮೇಲೆ ನಂಬಿಕೆಯನ್ನು ಇಟ್ಟು ವ್ಯವಹರಿಸ್ತಕ್ಕಂಥದ್ದು ದೊಡ್ಡ ತಪ್ಪಾಗತ್ತೆ, ಜೊತೆಗೆ ತೊಂದರೆಯೂ ಕೂಡ ಆಗುವಂಥದ್ದು. ದುಬಾರಿ ವಸ್ತುಗಳ ಖರೀದಿಗೆ ಅವಕಾಶ ಇದೆ. ಮಕ್ಕಳ ಮದುವೆಯ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮನೆಯಲ್ಲಿ ಮಾಡ್ತೀರಿ. ಮುಂದಿನ ದಿನಮಾನದಲ್ಲಿ ಅದರ ಬಗ್ಗೆ ಸರಿಯಾದಂತಹ ಒಂದು ಯೋಜನೆಯನ್ನು ಹಾಕುವಂಥದ್ದು ಆಗಬಹುದು ಅನ್ನುವಂಥದ್ದು. ನಿಮ್ಮ ಆದಾಯ ಹೆಚ್ಚಾಗುವ ಸೂಚನೆಗಳಿದೆ. ಬೇರೆಯವರಿಗೆ ತೋರಿಕೆಯ ಕೆಲಸಗಳನ್ನು ಮಾಡಬೇಡಿ. ಬೇರೆ ಯಾರೋ ನೋಡಲಿ, ಯಾರೋ ಒಪ್ಪಿಕೊಳ್ಳಿ, ಇನ್ಯಾರೋ ನಮ್ಮನ್ನು ಕೆಲಸ ಮಾಡಿದರು ಅಂತ ಹೇಳಿ ಹೊಗಳಬೇಕು ಅನ್ನುವಂಥದ್ದು ಖಂಡಿತವಾಗಿ ಬೇಡ. ನಿಮ್ಮ ಆತ್ಮತೃಪ್ತಿಗೆ, ನಿಮ್ಮ ಮನಸ್ಸಿನ ಸಮಾಧಾನಕ್ಕೆ ಯಾವುದಾದ್ರೂ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಬಂದರೆ ನಿಮಗೋಸ್ಕರವಾಗಿ ಆ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ. ವ್ಯವಹಾರವನ್ನು ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಿ. ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ತೊಂದರೆಗಳು, ಸಮಸ್ಯೆಗಳು ಕಾಣಬಹುದು. ನೀವು ಬೇಡ ಅಂತ ಹೇಳಿ ಅಂದುಕೊಂಡಿರತಕ್ಕಂತಹ ವಿಚಾರ ನಿಮ್ಮ ಮುಂದೆ ಬರುತ್ತೆ, ಅನಿವಾರ್ಯವಾಗಿ ಅದಕ್ಕೆ ಮಾತಾಡಬೇಕಾಗತ್ತೆ, ಅಪವಾದಕ್ಕೆ ಒಳಗಾಗ್ತೀರಿ ಅಂತಕ್ಕಂಥದ್ದು. ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅವರಿಂದ ಸನ್ಮಾರ್ಗದ ಒಂದು ವಿಷಯವನ್ನು ಕೇಳಿ ಪಡೆಯಿರಿ ಅಂತಕ್ಕಂಥದ್ದು. ಶುಭವಾಗಿದೆ.